ಎಲ್ಲರೂ ಆ ಸಂಸ್ಕಾರವನ್ನು ಮುಗಿಸಿ ನದಿಯ ಕಡೆಗೆ ಹೋದರು. ಅಗ್ನಿಂ ವಿಧಿವತ್ ದತ್ವ, ಅಗ್ನಿಯನ್ನು ಕ್ರಮ ಪ್ರಕಾರ ಕೊಟ್ಟು, ಸೋಪಸವ್ಯಂ, ಇನ್ನೇನೇನು ಅದಕ್ಕೆ ಕರ್ತವ್ಯಗಳನ್ನು ಮಾಡಬೇಕಿತ್ತೋ ಅಪಸವ್ಯ ಕ್ರಮಗಳನ್ನು ಅದೆಲ್ಲವನ್ನೂ ಕೂಡ ನಡೆಸಿ, ಪಿತರಂ ದೀರ್ಘಮಧ್ವಾನಂ ಪ್ರಸ್ಥಿತಂ ವ್ಯಾಕುಲೇಂದ್ರಿಯ, ಅಂಗದ ಕಣ್ಣಿನೊಳಗೆ ತನ್ನ ತಂದೆಯ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಸುಮ್ಮನೆ ನಿಂತು ಬಿಟ್ಟಿದ್ದ ಹಾಗೆ ಸಂಸ್ಕಾರ ಮುಗಿಯಿತು. ಆಮೇಲೆ ಎಲ್ಲ ಕಪಿಗಳ ಜೊತೆಗೆ ಅಂಗದನೂ ಕೂಡ ಕಾಲು ಹೆಜ್ಜೆ ಇಡಲಾರದೆ ಇಡ್ತಾ ನದಿ ತೀರಕ್ಕೆ ಬಂದರು. ನದಿ ತೀರಕ್ಕೆ ಬಂದು ಅಲ್ಲಿ ತರ್ಪಣಾದಿಗಳ ಮೂಲಕ ಅವನಿಗೆ ಜಲೋದಕ ಕ್ರಿಯಾ ಅಂತ ಕರೀತಾರೆ ಅದನ್ನು. ಸುಗ್ರೀವೇಣೈವ ದೀನೇನ ದೀನೋ ಭೂತ್ವ ಮಹಾಬಲಃ ಸಮಾನ ಶೋಕಕ್ಕಾಕುಸ್ತಃ ಪ್ರೇತ ಕಾರ್ಯಾಣ್ಯಕಾರಯತ್ ಶಿಶಿಚುಹು ವಾಲಿನೇ ಜಲಂ. ವಾಲಿಯ ಹೆಸರನ್ನು ಹೇಳಿ ನೀರನ್ನು ಬಿಟ್ಟರು. ಎಲ್ಲರೂ ಕೂಡ ತರ್ಪಣಗಳನ್ನು ಬಿಟ್ಟರು. ಆಮೇಲೆ ಪ್ರೇತ ಕಾರ್ಯಾಣಿ, ಉಳಿದಂತೆ ಏನೇನು ಮಾಡಬೇಕಿತ್ತೋ ಆ ಕರ್ತವ್ಯನ್ನೆಲ್ಲ ಮುಗಿಸಿದರು. ಇಷ್ಟಾದ ಮೇಲೆ ಶೋಕ ಸಂತಪ್ತನಾಗಿದ್ದ ಸುಗ್ರೀವನ ಮೋರೆಯಲ್ಲಿ ಇನ್ನೂ ಪೂರ್ತಿ ಬೆಳಕು ಬಂದಿರಲಿಲ್ಲ. ಎಲ್ಲರೂ ಅವನ ಸುತ್ತ ಅವನ ಮುಖವನ್ನೇ ನೋಡುತ್ತಾ ಮುಂದೆ ಅವನಿಂದ ಏನು ಮಾತು ಬರುತ್ತೆ ಅಂತ ನಿರೀಕ್ಷಿಸ್ತಾ ಇದ್ದಾಗ ಅವನಿಂದ ಏನು ಪ್ರತಿಕ್ರಿಯೆ ಇಲ್ಲದೆ ಇದ್ದಾಗ ರಾಮಚಂದ್ರ ಮತ್ತೆ ಅವನನ್ನು ಹನುಮಂತನ ಮೂಲಕವಾಗಿ ಬಡಿದೆಬ್ಬಿಸ್ತಾನೆ. ಸಾಕು, ಎಷ್ಟು ಇನ್ನೂ ಯೋಚನೆ ಮಾಡ್ತಾ ಇರೋದು. ಹನುಮಂತ ಹೇಳ್ತಾನೆ, ಭವತ್ ಪ್ರಸಾದಾತ್ ಸುಗ್ರೀವ ಪಿತೃಪೈತಾಮಹಂ ಮಹತ್ ವಾನರಾಣಾಂ ಸುದುಷ್ಪ್ರಾಪಂ ಪ್ರಾಪ್ತೋ ರಾಜ್ಯಮಿದಂ ಪ್ರಭೋ. ವಾಲಿಯನ್ನು ಮುಂದಿರಿಸಿಕೊಂಡು, ರಾಮಚಂದ್ರ, ನಿನ್ನ ಅನುಗ್ರಹದಿಂದ ಸುಗ್ರೀವ ಪಿತೃಪೈತಾಮಹಂ, ತಂದೆಯ ಕಾಲದಿಂದ ಅಜ್ಜನ ಕಾಲದಿಂದ ಬಂದಂತಹ ಈ ದೊಡ್ಡ ರಾಜ್ಯವನ್ನು, ಸುದುಷ್ಪ್ರಾಪಂ, ಸುಲಭದಲ್ಲಿ ಪಡೀಲಿಕ್ಕಾಗದೇ ಇರುವಂತಹ ಈ ರಾಜ್ಯವನ್ನು ಪಡೆದಿದ್ದಾನೆ. ನೀನು ಅನುಜ್ಞೆ ಕೊಟ್ಟರೆ ನಾವು ನಗರದೊಳಗೆ ಪ್ರವೇಶ ಮಾಡಲಿಕ್ಕೆ ಸಿದ್ಧರಾಗ್ತೇವೆ. ಸಂವಿಧಾಸ್ಯತಿ ಕಾರ್ಯಾಣಿ, ಅಲ್ಲಿ ತುಂಬ ಕಾರ್ಯಗಳನ್ನು ಮಾಡಲಿಕ್ಕಿದೆ. ಸುಹೃಜ್ಜನರೆಲ್ಲರೂ ಸಿದ್ಧರಿದ್ದಾರೆ. ಅವರನ್ನು ಎಲ್ಲ ಕರ್ಕೊಂಡು ನಾವು ಹೊರಡಬೇಕು. ಜೊತೆಗೆ ಸ್ನಾನಾದಿಗಳನ್ನು ಮುಗಿಸಿ ವಿವಿಧ ಗಂಧ ಪುಷ್ಪಗಳನ್ನೆಲ್ಲ ತಯಾರು ಮಾಡಿ, ಅಂದರೆ ಅದು ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಅನ್ನುವ ಹಾಗೆ ನಿನ್ನನ್ನು